कृष्णं वन्दे मन्थपाशधरं दिव्यार्भकाकृतिं शिखाबन्धत्रयोपेतं भैष्मीमध्वकरार्चितं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम्। ಜ್ಞಾನಪ್ರದ ವಾಹಿನಿಯ ಎಲ್ಲ ಆಸ್ತಿಕ ಬಂಧುಗಳಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ, ನಾವು ಪ್ರತಿನಿತ್ಯ ಎಷ್ಟೋ ಕಾರ್ಯಗಳನ್ನು ಮಾಡ್ತಾ ಇರ್ತೇವೆ. ಪೂಜೆ, ತಪಸ್ಸು, ದಾನ, ಯಜ್ಞ, ಸ್ವಕರ್ತವ್ಯಗಳು, ಎಷ್ಟೋ ಕಾರ್ಯಗಳನ್ನು ಮಾಡ್ತಾ ಇರ್ತೇವೆ. ಆದರೆ ಸಾಮಾನ್ಯವಾಗಿ ಅದರ ಮಹತ್ವ ಗೊತ್ತಿರೋದಿಲ್ಲ. ಅಂಥದ್ರಲ್ಲಿ ಪ್ರತಿಯೊಂದು ವಿಷಯಗಳ ಮಹತ್ವವನ್ನು ಅರಿಯುವ ನಿಟ್ಟಿನಲ್ಲಿ ಇಂದಿನ ಸಂಚಿಕೆಯಲ್ಲಿ ದಾನದ ಮಹತ್ವವನ್ನು ನಾವು ಅವಲೋಕನ ಮಾಡ್ತಾ ಹೋಗೋಣ. ಒಬ್ಬ ವ್ಯಕ್ತಿ ತಾನು ಏನು ಮನೆಯ ಯಜಮಾನ ತನ್ನ ವೃತ್ತಿಯಿಂದ ಧನವನ್ನು ಸಂಪಾದನೆ ಮಾಡ್ತಾನೋ ಆ ಹಣದಲ್ಲಿ 3 ಭಾಗ ಮಾಡಬೇಕು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಒಂದು ತನ್ನ ಹಾಗೂ ತನ್ನ ಮನೆಯವರ ಉಪಯೋಗಕ್ಕಾಗಿ ಒಂದು ಭಾಗ, ಇನ್ನೊಂದು ಭಾಗವನ್ನು ಆಪದ್ಧನ ಅಂತ ತೆಗೆದಿಡಬೇಕು. ಅದಾಗಿ 3ನೇ ಭಾಗ ಅಂತ ಏನಿದೆ ಅದನ್ನು ಧರ್ಮ ಕಾರ್ಯಕ್ಕಾಗಿ, ದಾನಕ್ಕಾಗಿ ವಿನಿಯೋಗ ಮಾಡಬೇಕು ಅಂತ ಆ ದಾನದ ಮಹತ್ವವನ್ನು ಪ್ರತಿಯೊಬ್ಬ ಸಾಧಕನಾದ ವ್ಯಕ್ತಿಗೆ ಧರ್ಮಶಾಸ್ತ್ರ ತಿಳಿಸುತ್ತೆ. ಅದರಲ್ಲೂ ಕೂಡ ಉಮಾಮಹೇಶ್ವರ ಸಂವಾದ ಅಂತ ಇದೆ. ಶಿವ ಪಾರ್ವತಿಯರ ಮಾತುಕತೆಯಲ್ಲಿ ಈ ವಿಷಯ ಬರುತ್ತೆ. ಪಾರ್ವತಿ ಕೇಳ್ತಾಳೆ, ಎಷ್ಟೋ ಜನ ತಾರುಣ್ಯದಲ್ಲಿ ದಷ್ಟಪುಷ್ಟರಾಗಿರ್ತಾರೆ, ಆದರೆ ತಿನ್ಲಿಕ್ಕೆ ಆಹಾರ ಇರೋದಿಲ್ಲ. ಅಂಥ ಒಳ್ಳೆ ಆಹಾರ ಇಲ್ಲದೇನೆ ತುಂಬ ಬಡತನದ ಜೀವನ ನಡೆಸ್ತಾ ಇರ್ತಾರೆ. ಅದೇ ವ್ಯಕ್ತಿಗಳಿಗೆ ಮುಂದೆ ವಯಸ್ಸಾಗಿ ಮುದುಕರಾದ ಮೇಲೆ, ವೃದ್ಧರಾದ ಮೇಲೆ ಸಂಪತ್ತೆಲ್ಲ ಬರುತ್ತೆ. ಆವಾಗ ತಿನ್ನಬೇಕು ಅಂತಂದ್ರೆ ದೇಹದಲ್ಲಿ ಸರಿಯಾದ ಜೀರ್ಣಶಕ್ತಿಯ ಒಂದು ಅವಕಾಶವೂ ಇರೋದಿಲ್ಲ. ಅದರಿಂದ ಯಾಕೆ ಹೀಗೆ ಅಂತಂದಾಗ ಪರಮೇಶ್ವರ ಹೇಳ್ತಾರೆ, ಹಿಂದಿನ ಜನ್ಮದ ಪುಣ್ಯದ ಸಂಪಾದನೆ ಇತ್ತು, ಹಿಂದಿನ ಜನ್ಮದಲ್ಲಿ ದಾನ ಧರ್ಮಾದಿಗಳನ್ನ ಮಾಡಿದ್ದ ಅಂತಂದ್ರೆ ಅದು ಈ ಜನ್ಮಕ್ಕೆ ಫಲ ಕೊಡುತ್ತೆ ಅಂತ. ಯಾಕಂದ್ರೆ ಹಿಂದಿನ ಜನ್ಮದಲ್ಲಿ ಆ ವ್ಯಕ್ತಿ ತಾರುಣ್ಯದಲ್ಲಿ ದಾನ ಮಾಡಿದ್ದ ಅಂದ್ರೆ ಈ ಜನ್ಮದ ತಾರುಣ್ಯದಲ್ಲಿ ಅವನಿಗೆ ಆ ಎಲ್ಲ ವಸ್ತುಗಳು ಸಿಗ್ತಾ ಇತ್ತು. ಆದ್ರೆ ಹಿಂದಿನ ಜನ್ಮದಲ್ಲಿ ಮಾಡದೇನೆ ಅವನೇನ್ ಮಾಡ್ದ, ಆ ಜನ್ಮದಲ್ಲಿ ವೃದ್ಧ ಆದಾಗ ಭಯ ಆಯ್ತು. ಇಷ್ಟು ವರ್ಷ ಆದ್ರೂ ಕೂಡ ಏನೂ ದಾನ ಮಾಡ್ಲಿಲ್ಲ, ಅದಕ್ಕೋಸ್ಕರ ಮತ್ತೆ ನನಗೆ ಸದ್ಗತಿ ಆಗ್ಲಿಕ್ಕಿಲ್ಲ ಅಂತ ಭಯದಿಂದ ಏನ್ ಮಾಡ್ತಾನೆ, ವೃದ್ಧಾಪ್ಯದಲ್ಲಿ ದಾನ ಮಾಡಿರೋದ್ರಿಂದ ಈ ಜನ್ಮದ ವೃದ್ಧಾಪ್ಯದಲ್ಲಿ ಅವನಿಗೆ ಸಂಪತ್ತೆಲ್ಲ ದೊರಕಿತು. ಆದ್ರೆ ಅದನ್ನೇನಾದ್ರೂ ಉಪಭೋಗ ಮಾಡೋಣ ಅಂತಂದ್ರೆ ಸರಿಯಾದ ಜೀರ್ಣಶಕ್ತಿ ದೇಹದಲ್ಲಿ ಇರೋದಿಲ್ಲ. ಹಾಗಾದ್ರೆ ಎಲ್ಲಿವರೆಗೂ ಶಕ್ತಿ ಇರುತ್ತೋ, ಯಾವಾಗ ಶಕ್ತಿ ಇರುತ್ತೋ ಆವಾಗಲೇ ದಾನವನ್ನ ಮಾಡಬೇಕು ಅಂತ ಸ್ಮೃತಿಗಳು ಹೇಳ್ತಾವೆ. ಯಾಕೆ ಅಂತಂದ್ರೆ ರಥ ಚಕ್ರವತ್ ಅಂತ ಒಂದು ಮಾತು ಬರುತ್ತೆ. ರಥದ ಚಕ್ರ ತಿರುಗ್ತಾ ಇರುತ್ತಲ್ಲ, ಹಾಗೆ ನಮ್ಮ ಜೀವನದಲ್ಲಿ ಸಂಪತ್ತು ಅನ್ನೋದು ಬರುತ್ತೆ ಮತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಅದಕ್ಕೆ ಬಂದಾಗ ದಾನ ಮಾಡಿಬಿಡ್ಬೇಕು. ಇಲ್ಲದೆ ಇರುವಾಗ ನಮ್ಮ ಹತ್ರ ದಾನ ಕೊಡ್ಲಿಕ್ಕೆ ಏನು ಇಲ್ಲಲ್ಲ ಅಂತ ನಾವು ಪರಿತಪಿಸಬಾರದು. ಇನ್ನೊಂದು ಪ್ರಸಂಗ ಹೇಳ್ತಾರೆ ದಾನದ ಮಹತ್ವದ ಬಗ್ಗೆ. ಸೃಷ್ಟಿಯ ಆರಂಭ ಆದಾಗ ಬ್ರಹ್ಮದೇವರ ಹತ್ರ ದೇವತೆಗಳು, ದೈತ್ಯರು, ಮನುಷ್ಯರು 3 ಪ್ರಭೇದದ ಜನರು ಹೋಗ್ತಾರೆ. ಹೋದಾಗ ಏನಾದ್ರೂ ನೀವು ಉಪದೇಶ ಮಾಡಿ ನಮಗೆ ಅಂದಾಗ ಬ್ರಹ್ಮದೇವರ ಧ್ಯಾನದಲ್ಲಿ ಕೂತ್ಕೊಂಡಂಗೆ ದ ಅಂತ ಒಂದು ಅಕ್ಷರ ಹೇಳ್ತಾರೆ. ದ ಅನ್ನೋ ಅಕ್ಷರ ಹೇಳಿದ ಕೂಡಲೇ ಏನಾಗುತ್ತೆ ಅಂದ್ರೆ ಈ 3 ಜನರಿಗೂ ಕೂಡ ಒಂದೊಂದ್ ಥರ ಅರ್ಥ ಆಗುತ್ತೆ ದ ಅನ್ನೋದು. ದೇವತೆಗಳಿಗೆ ದ ಅಂತಂದ್ರೆ ಅರ್ಥ ಏನು ಅಂತಂದ್ರೆ ದಮ ಅಂತ ಅರ್ಥ. ದಮ ಇಂದ್ರಿಯ ನಿಗ್ರಹ ಅಂತ ಒಂದು ಮಾತಿದೆ. ದಮ ಅಂದ್ರೆ ಇಂದ್ರಿಯಗಳನ್ನ ನಿಗ್ರಹದಲ್ಲಿ ಇಟ್ಕೊಳ್ಳೋದು, ಹಿಡಿತದಲ್ಲಿ ಇಟ್ಕೊಳ್ಳೋದು ಅಂತ ಅರ್ಥ. ಯಾಕೆ ಆ ಅರ್ಥ ಹೊಳಿತು ಅಂತಂದ್ರೆ ಎಲ್ಲ ಸಂಪತ್ತಿಗೆ ಒಡೆಯರನ್ನಾಗಿ ಮಾಡಿದ ಬ್ರಹ್ಮದೇವ. ಯಾಕೆಂದ್ರೆ ಒಬ್ಬೊಬ್ಬ ದೇವತೆಗಳನ್ನ ಸೃಷ್ಟಿ ಮಾಡಿ ಅವ್ರಿಗೆ ಒಂದೊಂದು ರಾಜ್ಯವನ್ನ, ಒಂದೊಂದು ಕಾರ್ಯವನ್ನ ಅಂತ ವಹಿಸಿಕೊಟ್ಟ. ಇಂದ್ರದೇವರು ಅಮರಾವತಿಗೆ ರಾಜರು, ಕುಬೇರ ಅಲಕಾಪಟ್ಟಣಕ್ಕೆ ರಾಜ, ಮಹೇಶ್ವರ ಕೈಲಾಸಕ್ಕೆ ಒಡೆಯ. ಹೀಗೆ ಒಂದೊಂದು ಸ್ಥಾನದಲ್ಲಿ ಅದ್ಭುತವಾದ ಸಂಪತ್ತನ್ನ ಕೊಟ್ಟು ಅವರನ್ನ ಸಂಪತ್ತಿಗೆ ಅಧಿಪತಿಗಳನ್ನಾಗಿ ಬ್ರಹ್ಮದೇವರು ಮಾಡಿದ ಮೇಲೆ ಅವರು ಎಚ್ಚರಿಸ್ತಾರೆ, ಸಂಪತ್ತು ಬಂದಿದೆ ಅಂತ ಹೇಳಿ ವಿಷಯಗಳಲ್ಲಿ ಮಗ್ನರಾಗಬೇಡಿ, ಭೋಗದಲ್ಲೇ ಯಾವಾಗ್ಲೂ ತಲ್ಲೀನರಾಗ್ಲಿಕ್ಕೆ ಹೋಗ್ಬೇಡಿ, ಅದನ್ನೆಲ್ಲ ಮೀರಿ ದಮ ಇಂದ್ರಿಯ ನಿಗ್ರಹದಿಂದ ನೀವು ಸಾಧನೆಯನ್ನ ಮಾಡ್ಕೊಳ್ಬೇಕು ಅಂತ ಬ್ರಹ್ಮದೇವರ ಉಪದೇಶ ಅವರಿಗೆ ಹೀಗೆ ಕಂಡು ಬರುತ್ತೆ. ಆಮೇಲೆ ದೈತ್ಯರ ವಿಷಯದಲ್ಲಿ ದಮ ಅಂತ ದ ಅನ್ನೋ ಶಬ್ದಕ್ಕೆ ಅರ್ಥ ಏನಾಗುತ್ತೆ ಅಂತಂದ್ರೆ ದಯೆ ಅಂತ ಅರ್ಥ. ಕಾರಣ
ಮಹಾಬಲಿಷ್ಠರು, ದೇವತೆಗಳನ್ನು ಕೂಡ ಸೋಲಿಸ್ತಕ್ಕಂತಹ ಶಕ್ತಿ ದೈತ್ಯರಲ್ಲಿ ಬರ್ತಾ ಇರತ್ತೆ ಆಗಾಗ. ಅದಕ್ಕೋಸ್ಕರ ಬ್ರಹ್ಮದೇವರು ಹೇಳ್ತಾರೆ, ನಿಮ್ಮಲ್ಲಿ ಬಲ ಇದೆ ಅಂತ ಅನ್ಕೊಂಡು ನೀವು ಹಿಂಸಿಸ್ಲಿಕ್ಕೆ ಹೋಗ್ಬೇಡಿ. ಯಾಕೆಂತಂದ್ರೆ ಸಾಮಾನ್ಯ ಅಧಿಕಾರ ಅಂತ ಇದ್ದಾಗ ಅಧಿಕಾರದ ಅಮಲಿನಲ್ಲಿ ಎಷ್ಟೋ ಜನ ದುರ್ಬಲರನ್ನ ಹಿಂಸಿಸೋದು ನಮಗೆ ತುಂಬಾ ಕಂಡು ಬರತ್ತೆ ಎಲ್ಲ ಕಡೆ. ಅಂಥದ್ರಲ್ಲಿ ನಿಮಗೆ ಒಳ್ಳೆ ಬಲ ಇದೆ, ಶಕ್ತಿ ಇದೆ ಅನ್ನೋ ಮಾತ್ರಕ್ಕೆ ಇನ್ನೊಬ್ರಿಗೆ ಹಿಂಸೆಯನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು. ಅದಕ್ಕೋಸ್ಕರ ಎಷ್ಟೇ ಬಲ ಇದ್ರೂ ದಯೆಯನ್ನ ತೋರ್ಬೇಕು, ಅನುಕಂಪವನ್ನ ತೋರ್ಬೇಕು ನೀವು ದುರ್ಬಲರಲ್ಲಿ ಅನ್ನುವ ಉಪದೇಶವನ್ನ ದೈತ್ಯರಿಗೆ ಕೊಡ್ತಾರೆ. ಮನುಷ್ಯರ ವಿಷಯಕ್ಕೆ ಬಂದಾಗ ಅಂತಂದ್ರೆ ದಾನ ಅಂತ ಅರ್ಥ. ಯಾಕೆಂದ್ರೆ ಮನುಷ್ಯನ ಸಾಮಾನ್ಯ ಗುಣ ಏನು ಅಂದ್ರೆ ಲೋಭ, ಜಿಪುಣತನ. ಅವನು ಏನನ್ನೂ ದಾನ ಮಾಡೋದಿಲ್ಲ, ಕಿಂಚಿತ್ತೂ ದಾನ ಮಾಡೋದಿಲ್ಲ. ಅಂಥದ್ರಲ್ಲಿ ಹೇಳ್ತಾರೆ, ನಿಮಗೆ ದುಡಿದಾಗ ದುಡಿತದಿಂದ ಹಣ ಸಿಗುತ್ತೆ, ಹಣ ಸಿಕ್ತು ಅನ್ನೋ ಭಾವದಲ್ಲಿ ಎಲ್ಲ ಹಣವನ್ನು ಕೂಡಿಸಿಟ್ಕೊಂಡು ನೀವೊಬ್ಬರೇ ಉಪಭೋಗ ಮಾಡ್ತೀನಿ ಅಂತಂದ್ರೆ ನಿಮ್ಗೂ ಕೂಡ ಅದು ಉಪಯೋಗ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಇವತ್ತೊಂದು 100 ರೂಪಾಯಿ ಬಂತು ಅಂದ್ರೆ ನಾಳೆ ಇನ್ನೊಂದು 50 ರೂಪಾಯಿ ಸಂಪಾದನೆ ಮಾಡ್ಲಿಕ್ಕೆ ಮನುಷ್ಯ ಪ್ರಯತ್ನ ಮಾಡ್ತಾನೆ, ಆಮೇಲೆ ಇನ್ನೊಂದು 50, ಹಾಗೆ 200 ಆಯ್ತು ಅಂದ್ರೆ ಸರಿ 300, 400, ಹೀಗೆ ಬರೀ ಕೂಡಿಕೆಯಲ್ಲೇ ನಮ್ಮ ಜೀವನ ಹೊರಟೋಗುತ್ತೆ ಹೊರತು ಒಂದ್ ದಿವಸ ಆದ್ರೂ ಈಗ ಒಂದು 500 ರೂಪಾಯಿ ಆದಾಗ ಒಂದು 100 ರೂಪಾಯಿ ಏನಕ್ಕಾದ್ರೂ ಬಳಸೋಣ ಅಂತಂದ್ರೆ ನಮ್ ಮನ್ಸು ಬರೋದಿಲ್ಲ. ಯಾಕೆಂದ್ರೆ 400 ರೂಪಾಯಿ ಆಗೋಗ್ಬಿಡತ್ತಲ್ಲ, 500 ರೂಪಾಯಿ ಇದ್ದಿದ್ದು ಅನ್ನೋ ಭಾವದಲ್ಲಿ ಉಪಯೋಗ ಮಾಡದೆ ಬಿಟ್ಬಿಡ್ತೀವಿ. ಅದಕ್ಕೋಸ್ಕರ ಯಾವಾಗಲೂ ಲೋಭತನದಿಂದ ಹಣವನ್ನು ಕೂಡಿಡ್ತಾ ಹೋಗಬೇಡಿ. ಆ ಲೋಭತನವನ್ನ ಬಿಟ್ಟು, ಜಿಪುಣತನವನ್ನ ಬಿಟ್ಟು ದಾನವನ್ನ ಮಾಡಿ. ಅನ್ನೋ ಶಬ್ದಕ್ಕೆ ಮನುಷ್ಯರಲ್ಲಿ ದಾನ ಅನ್ನುವ ಅರ್ಥ ಬರುತ್ತೆ. ಹಾಗಾದ್ರೆ ದೇವತೆಗಳಿಗೆ ದಮ, ಇಂದ್ರಿಯ ನಿಗ್ರಹ, ದೈತ್ಯರಿಗೆ ದಯೆ, ದುರ್ಬಲರಲ್ಲಿ ದಯೆಯನ್ನ ತೋರಿಸ್ತಕ್ಕಂಥದ್ದು. ಮನುಷ್ಯರಿಗೆ ಅನ್ನೋ ಶಬ್ದದಿಂದ ದಾನ ಅಂತ ಅರ್ಥ, ದಾನವನ್ನ ಕೊಡಬೇಕು ಅಂತ ಅರ್ಥ. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಯಜ್ಞದಾನ ತಪಃಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಮನುಷ್ಯರನ್ನ ಯಾವುದು ಪಾವನ ಮಾಡತ್ತೆ ಅಂತಂದ್ರೆ ಯಜ್ಞ, ದಾನ, ತಪಸ್ಸು ಇವುಗಳೇ ಮನುಷ್ಯನನ್ನ ಪವಿತ್ರವನ್ನಾಗಿ ಮಾಡ್ತಾವೆ ಅಂತ ಕೃಷ್ಣ ಹೇಳ್ತಾನೆ. ಯಜ್ಞ ಅಂತಂದ್ರೆ ತನಗೆ ವಿಹಿತವಾಗಿರತಕ್ಕಂತಹ ಯಜ್ಞಾದಿಗಳನ್ನ, ಸತ್ಕರ್ಮಗಳನ್ನ ಆಚರಣೆ ಮಾಡತಕ್ಕಂಥದ್ದು. ಹಾಗೆ ತಪಸ್ಸು ಒಂದಿಷ್ಟು ಸಾಧನೆ, ಅನುಷ್ಠಾನ, ಜಪ, ತಪ, ಪಾರಾಯಣಾದಿಗಳನ್ನ, ದೇವರ ಸ್ತೋತ್ರಗಳನ್ನ ಹೇಳ್ಕೊಂಡು ಸಾಧನೆ ಮಾಡತಕ್ಕಂಥದ್ದು. ಆಮೇಲೆ ದಾನ, ತನಗೆ ಬಂದಿರತಕ್ಕಂತಹ ಸಂಪತ್ತಲ್ಲಿ ಒಂದಿಷ್ಟು ಭಾಗ. ಈ ದಾನ ಅಂತಂದ್ರೆ ತುಂಬಾ ಉದ್ವೇಗಕ್ಕೊಳಗಾಗಿ ಅತಿಯಾದ ಭಕ್ತಿ ಬಂದು ಇರೋದನ್ನೆಲ್ಲ ಹೆಂಡತಿ ಮಕ್ಳಿಗೆ ಹೇಳದೆ ದಾನ ಕೊಡೋದು ತಪ್ಪೆ. ಯಾಕಂದ್ರೆ ಅವರ ಯೋಗ್ಯತೆಗೆ, ಅವರಿಗೆ ಎಷ್ಟು ಬಳಕೆಗೆ ಬೇಕೋ ಅಷ್ಟು ಹಣವನ್ನು ಅವ್ರ ಪಾಲಿಗೆ ಅಂತ ತೆಗೆದಿಟ್ಟು ಒಂದಿಷ್ಟು ಕಾಲಭಾಗ ಅದ್ರಲ್ಲಿ ದಾನಕ್ಕೆ ಯಥಾಶಕ್ತಿ ಕೊಡಬೇಕು ಅಂತ ಅರ್ಥ. ತುಂಬಾ ಶಕ್ತಿ ಇತ್ತು ಅಂತಂದ್ರೆ ಸರ್ವಸ್ವ ದಾನ ಮಾಡಿರ್ತಕ್ಕಂತಹ ಮಹಾನುಭಾವರು ಕೂಡ ಈ ಕಲಿಯುಗದಲ್ಲಿ ಇದ್ದಾರೆ, ಅಂಥದ್ದು ಕೂಡ ಕಂಡು ಬರುತ್ತೆ. ಆದ್ರೆ ಸಾಮಾನ್ಯವಾಗಿ ನಮ್ಮ ಯೋಗ್ಯತೆಗೆ ಎಷ್ಟು ಅನುಗುಣವಾಗಿ ದಾನ ಮಾಡ್ಲಿಕ್ಕೆ ಶಕ್ತಿ ಇರುತ್ತೋ ಅಷ್ಟನ್ನು ನಾವು ದಾನ ಮಾಡೋದು ವಿಹಿತ ಅಂತ ಧರ್ಮಶಾಸ್ತ್ರಕಾರರು ಹೇಳ್ತಾರೆ. ಹೀಗೆ ಅನ್ನೋ ಶಬ್ದಕ್ಕೆ ದಾನ ಅಂತ ಮನುಷ್ಯರ ವಿಷಯದಲ್ಲಿ ಹೇಳಿ ಲೋಭತನವನ್ನು ಬಿಟ್ಟು ದಾನ ಮಾಡಬೇಕು ಅಂತ ಬ್ರಹ್ಮದೇವರು ಉಪದೇಶ ಮಾಡ್ತಾರೆ. ಈ ದಾನದಲ್ಲೂ ಕೂಡ ಹೇಗೆ ಕೊಡಬೇಕು ಅಂದ್ರೆ ಉಪನಿಷತ್ ಹೇಳುತ್ತೆ, ಶ್ರದ್ಧಯಾ ದೇಯಂ, ಅಶ್ರದ್ಧಯಾ ದೇಯಂ, ಶ್ರಿಯಾ ದೇಯಂ, ಹ್ರಿಯಾ ದೇಯಂ, ಸಂವಿದಾ ದೇಯಂ ಅಂತ ಹೇಳುತ್ತೆ. ಶ್ರದ್ಧೆಯಿಂದ ದಾನ ಮಾಡಬೇಕು ಅಂದ್ರೆ ಶ್ರದ್ಧಾಪೂರ್ವಕವಾಗಿ ದಾನವನ್ನ ಮಾಡ್ತಾ ಇದ್ದೇನೆ, ಪರಮಾತ್ಮನ ಅನುಗ್ರಹ ಆಗ್ಲಿ ಅನ್ನೋ ಭಾವದಲ್ಲಿ ದಾನವನ್ನ ಶ್ರದ್ಧೆಯಿಂದ ಮಾಡಬೇಕು. ತಿಳಿದು ಮಾಡತಕ್ಕಂಥದ್ದನ್ನ ಶ್ರದ್ಧೆ ಅಂತ ಕರೀತಾರೆ. ಆದ್ರಿಂದಾಗಿ ತಿಳ್ಕೊಂಡು ಮಾಡಬೇಕು. ಆಮೇಲೆ ಅಶ್ರದ್ಧಯಾದೇಯಂ, ಶ್ರದ್ಧೆ ಇಲ್ಲದೆ ಹೋದ್ರೂ ಕೂಡ ಬಲವಂತವಾಗಿ ಆದರೂ ದಾನ ಮಾಡಬೇಕು. ಆಮೇಲೆ ಶ್ರಿಯಾದೇಯಂ, ಶ್ರಿಯ ಅಂದ್ರೆ ತನ್ನ ಸಂಪತ್ತಿಗೆ ಅನುಗುಣವಾಗಿ ಎಷ್ಟನ್ನ ನಾನು ದಾನ ಕೊಡಬಹುದೋ ಅನ್ನುವ ಒಂದು ಚಿಂತನೆಯನ್ನು ಇಟ್ಕೊಂಡು ಅಷ್ಟು ದಾನ ಮಾಡಬೇಕು. ಈಗ 1 ಲಕ್ಷ ರೂಪಾಯಿ ಇದ್ದವನು 100 ರೂಪಾಯಿ ಕೊಡೋದು ದಾನ ಅವನಿಗೆ ಯೋಗ್ಯ ಅಲ್ಲ. ಒಂದು 500, 1000 ಇಷ್ಟು ರೂಪಾಯಿಗಳನ್ನು ದಾನ ಕೊಟ್ಟರೆ ಬಹಳ ಉತ್ತಮವಾಗಿರತಕ್ಕಂತಹ ಕಲ್ಪ ಅಂತ ಹೇಳ್ತಾರೆ. ಹಾಗಾದ್ರೆ ಶ್ರಿಯಾದೇಯಂ, ಸಂಪತ್ತಿಗೆ ಅನುಗುಣವಾಗಿ ದಾನವನ್ನ ಮಾಡ್ತಕ್ಕಂಥದ್ದು. ಹರಿಯಾದೇಯಂ, ನಾಚಿಕೆಯಿಂದಾದ್ರೂ ದಾನ ಮಾಡಬೇಕು ಅಂತ ಹೇಳುತ್ತೆ ಉಪನಿಷತ್ತು. ನಾಚಿಕೆ ಅಂದ್ರೆ ಯಾಕೆ ಅಂತ ಹೇಳುತ್ತೆ ಅಂದ್ರೆ, ಪಕ್ಕದ ಮನೆಯವ್ರು ಯಾರನ್ನಾದ್ರೂ ಕರೆದು ಅಥವಾ ಎದುರು ಮನೆಯವ್ರು ಯಾರನ್ನಾದ್ರೂ ಕರೆದು ವಿಶೇಷವಾಗಿ ದಾನ ಮಾಡ್ತಾ ಇದ್ದಾರೆ ಅಂದ್ರೆ ನಮಗೆ ಅನ್ಸ್ಬೇಕು, ಅಯ್ಯೋ ಅವ್ರು ಮಾಡ್ತಾ ಇದ್ದಾರೆ, ನಾವು ಮಾಡ್ಲಿಲ್ಲ ಅಂದ್ರೆ ಏನ್ ಅನ್ಕೊಳ್ತಾರೆ ಅಂತ ನಾಚಿಕೆಯಾಗಿ ಅದರಿಂದ ಆದ್ರೂ ದಾನ ಮಾಡು, ಕಿಂಚಿತ್ತಾದ್ರೂ ಪುಣ್ಯ ಗಳಿಸ್ತೀಯ ಅಂತ ಉಪನಿಷತ್ ಹೇಳುತ್ತೆ. ಆಮೇಲೆ ಸಂವಿದಾದೇಯಂ, ಪರಿಪೂರ್ಣವಾಗಿ ದಾನದ ಮಹತ್ವವನ್ನ ಅರಿತು ದಾನ ಕೊಡುವವನು ನಾನಲ್ಲ, ದಾನ ಸ್ವೀಕಾರ ಮಾಡುವವನು ಅವನಲ್ಲ ಅನ್ನೋ ಭಾವದಲ್ಲಿ ಇಬ್ಬರೊಳಗಿರತಕ್ಕಂತಹ ಪರಮಾತ್ಮನೇ ಈ ದಾನ ಮಾಡತಕ್ಕಂತಹ ದಾತೃ ಹೌದು, ಹಾಗೆ ಅದನ್ನ ಪ್ರತಿಗ್ರಹ ಮಾಡತಕ್ಕಂತಹ ಪ್ರತಿಗ್ರಾಹಿಯೂ ಕೂಡ ಪರಮಾತ್ಮನೇ ಅನ್ನುವ ಚಿಂತನೆಯಲ್ಲಿ ದಾನ ಮಾಡಬೇಕು. ಇಷ್ಟೆಲ್ಲ ಇಲ್ಲ ಅಂದ್ರೆ ಏನು ದಾನ ಮಾಡಲಿ ಅಂದ್ರೆ ವ್ಯರ್ಥವೇ. ನಾನು ಮಾಡದೆ ಮತ್ತೆ ಮಾಡಿದ ದಾನವನ್ನು ಇನ್ನೊಬ್ಬರ ಮುಂದೆ ಹೇಳ್ಕೊಳ್ಬಾರದು.
ನಾನು ಇದನ್ನು ಕೊಟ್ಟೆ, ಇವರು ಕೊಟ್ಟಿರ್ತಕ್ಕಂತಹ ವಸ್ತುಗಳು ಅಂತ ಹೇಳಿ ಏನು ಸಾಮಾನ್ಯವಾಗಿ ಹಾಕ್ತಾರೆ, ಅದನ್ನ ಎಲ್ಲೂ ಮಾಡ್ಲಿಕ್ಕೆ ಹೋಗಬಾರದು. ಅದಕ್ಕೆ ಹಿಂದಿನ ಕಾಲದಲ್ಲಿ ಸಾಮಾನ್ಯ ದೇವಸ್ಥಾನಗಳಲ್ಲಿ ನೋಡಿ ದೊಡ್ಡ ದೊಡ್ಡ ಶಿಲಾ ಮಂಟಪಗಳನ್ನ, ಮೆಟ್ಲುಗಳನ್ನೆಲ್ಲ ಕೆತ್ತಿಸಿ ಸೇವೆ ಮಾಡಿರ್ತಕ್ಕಂಥವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ತಮ್ಮ ಹೆಸರನ್ನ ಸೂಕ್ಷ್ಮವಾಗಿ ಕಲ್ಲಲ್ಲಿ ಕೆತ್ತಾ ಇದ್ರು. ಯಾಕೆ ಕೆತ್ತಾ ಇದ್ರು ಅಂದ್ರೆ, ನಮ್ಮ ಹೆಸರನ್ನ ನೋಡಿ ಇವ್ರು ದಾನ ಮಾಡಿದ್ದಾರೆ ಅಂತ ಇವ್ರು ಅನ್ಕೊಳ್ಳಿ ಅಂತಲ್ಲ, ಅದ್ರ ಜೊತೆಗೆ ತಮ್ಮ ದೇಹದ ಆಕೃತಿಯನ್ನು ಕೂಡ ಹೀಗೆ ನಮಸ್ಕಾರ ಮಾಡತಕ್ಕಂತಹ ಆಕೃತಿಯನ್ನು ಕೂಡ ಹಾಕಿರ್ತಾರೆ. ಕಾರಣ ಏನು ಅಂತಂದ್ರೆ, ಈ ಮೆಟ್ಟಲ ಮೇಲೆ ಮಹಾ ಭಗವದ್ಭಕ್ತರು ತಾವು ಹತ್ತಿ ಪರಮಾತ್ಮನ ದರ್ಶನಕ್ಕೆ ಹೋಗ್ತಾರಲ್ಲ, ಅವರ ಪಾದದ ಧೂಳಿನ ಒಂದು ಕಣದ ಸ್ಪರ್ಶ ಆದ್ರೂ ಸಾಕು, ನಮ್ಮ ಜೀವನದಲ್ಲಿ ಉದ್ಧಾರ ಆಗಿ ಹೋಗ್ತೇವೆ ಅನ್ನುವ ಅನುಸಂಧಾನ ಅವರಲ್ಲಿತ್ತು. ಅವರು ಎತ್ತರವಾಗಿ ಹಾಕ್ತಾ ಇದ್ದಿಲ್ಲ, ಹಾಕಿದ್ರು ಕೂಡ ಅದರಲ್ಲೊಂದು ಅನುಸಂಧಾನದ ಚಿಂತನೆ ಇರ್ತಾ ಇತ್ತು. ಇನ್ನು ಇವತ್ತಿನ ಸಂವತ್ಸರ ಸಾಮಾನ್ಯವಾಗಿ ದಾನಶಾಸನಗಳು ಅಂತ ನಾವು ನೋಡ್ಬೇಕಾದ್ರೆ, ನಮಸ್ತುಂಗ ಶಿರಶ್ಚುಂಬಿ ಚಂದ್ರಚಾಮರ ಚಾರವೇ ತ್ರೈಲೋಕ್ಯ ನಗರಾರಂಭ ಮೂಲಸ್ತಂಭಾಯ ಶಂಭವೇ ಅಂತ ಹೇಳಿ ಆ ಉದ್ಧಾರ ವಾಕ್ಯವನ್ನ ತಗೊಂಡು ಪರಮಾತ್ಮನ ಅನುಗ್ರಹದಿಂದ ಪರಮೇಶ್ವರನ ಸನ್ನಿಧಿಯಲ್ಲಿ ದಾನ ಮಾಡ್ತಾ ಇದ್ದೇನೆ ಅಂತ ದೊಡ್ಡ ದೊಡ್ಡ ರಾಜ ಮಹಾರಾಜರು ಹಾಕ್ತಾ ಇದ್ರು. ಹೀಗೆ ದೇವಾದಾಯ ಧರ್ಮಕ್ಕೆ ಭೂಮಿಯನ್ನು ಬಿಡ್ತಕ್ಕಂಥದ್ದು ಅಂತ ಒಂದು ಪ್ರಕ್ರಿಯೆ. ಹಾಗಾಗಿ ದಾನ ಮಾಡುವವನು ನಾನೇ, ಸ್ವೀಕರಿಸುವವನು ಅವನೇ ಅನ್ನೋ ಭಾವ ಬಿಟ್ಟು, ಒಳಗಿದ್ದ ಪರಮಾತ್ಮ ಇದನ್ನ ಸ್ವೀಕಾರ ಮಾಡಿ ಅನುಗ್ರಹ ಮಾಡ್ತಾನೆ ಅನ್ನುವ ಪರಿಜ್ಞಾನವನ್ನು ಇಟ್ಕೊಂಡು ದಾನ ಮಾಡ್ಬೇಕು. ಇದನ್ನೇ ಸಂವಿದಾದೇಯಂ ಅಂತ ಉಪನಿಷತ್ತು ಹೇಳುತ್ತೆ. ಹೀಗೆ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಆ ದಾನ ತ್ರೈವಿಧ್ಯದ ಬಗ್ಗೆ ಹೇಳ್ತಾ ಹೋಗ್ತಾನೆ. 3 ವಿಧದ ದಾನ ಇದೆ ಅಂತ. ದಾತವ್ಯಮಿತಿ ಯದ್ದಾನಂ ದೀಯತೇನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ. ಸಾತ್ವಿಕವಾದ ದಾನ ಯಾವುದು ಅಂತಂದ್ರೆ, ದಾನ ಮಾಡತಕ್ಕಂಥದ್ದು ನನ್ನ ಕರ್ತವ್ಯ ಅನ್ನುವ ಭಾವನೆಯಿಂದ ನಾವು ತಿಳಿದು ಮಾಡ್ತೀವಲ್ಲ, ಇದು ನಿಜವಾದ ದಾನ ಅಂತ ಕರೆಸ್ಕೊಳ್ಳುತ್ತೆ. ನನ್ನ ಕರ್ತವ್ಯ ಅಂತ ಚಿಂತನೆ ಮಾಡಿದ್ವಿ ಅಂದ್ರೆ ಅದು ಸಾತ್ವಿಕವಾಗಿರತಕ್ಕಂತಹ ದಾನ. ಎತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾಪುನಃ, ಇಲ್ಲ ಏನಾದ್ರೂ ಫಲದ ಅಪೇಕ್ಷೆಯನ್ನು ಇಟ್ಕೊಂಡು ದಾನ ಮಾಡ್ತೀವಿ, ಸ್ವರ್ಗ ಸಿಗುತ್ತೆ ಅಂತಂದ್ರೆ ಒಂದಿಷ್ಟು ಸಂಪತ್ತನ್ನು ಕೊಡ್ತೀವಿ, ಸುವರ್ಣವನ್ನು ಕೊಡ್ತೀವಿ ಅನ್ನುವ ಆಸೆಯಿಂದ ದಾನ ಮಾಡಿದ್ರೆ ಅದು ರಾಜಸ ದಾನ ಅಂತ ಮಧ್ಯಮ ವರ್ಗದ ದಾನ ಪ್ರಭೇದದಲ್ಲಿ ಸೇರತ್ತೆ. ಆಮೇಲೆ ತಾಮಸ ದಾನ ಯಾವುದು ಅಂದ್ರೆ, ಅದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಂ ಅವಜ್ಞಾತಂ ತತ್ತಾಮಸ ಮುದಾಹೃತಂ ಅಂತ ಹೇಳ್ತಾರೆ. ಅಂತಂದ್ರೆ ಅಪಾತ್ರರಿಗೆ, ಅಶುಚಿಯಾಗಿ ನಾವು ದಾನವನ್ನ ಮಾಡತಕ್ಕಂಥದ್ದು ಅಂತ ಏನಿದೆ, ಅಯೋಗ್ಯನಾದ ವ್ಯಕ್ತಿಗೆ ನಾವು ಯಾವುದೋ ಸ್ಥಳದಲ್ಲಿ ದಾನ ಮಾಡಿದ್ವಿ ಅಂತಂದ್ರೆ ಅದು ಅಧಮ ದಾನ, ತಾಮಸ ದಾನ ಅಂತ ಕರೆಸ್ಕೊಳ್ಳುತ್ತೆ ಅಂತ ಪರಮಾತ್ಮನೇ ಆ ದಾನ ತ್ರೈವಿಧ್ಯದ ಬಗ್ಗೆ ಹೇಳ್ತಾನೆ. ಆದ್ರಿಂದ ಸಾತ್ವಿಕರು, ಜ್ಞಾನಿಗಳು, ವೇದಾಧ್ಯಯನ ಮಾಡಿರ್ತಕ್ಕಂಥವ್ರು ಎಲ್ಲಿರ್ತಾರೋ ಅವರನ್ನು ಹುಡುಕಿಕೊಂಡು ಹೋಗಿ ಅದೇ ಸ್ಥಳದಲ್ಲಿ ನಾವು ದಾನ ಕೊಟ್ವಿ ಅಂತಂದ್ರೆ ವಿಶೇಷವಾದ ಪುಣ್ಯ ಇದೆ ಅಂತ ಪರಮಾತ್ಮ ಗೀತೆಯಲ್ಲಿ ಅದರ ಮಹತ್ವವನ್ನ ತಿಳಿಸ್ತಾ ಹೋಗ್ತಾನೆ. ಹೀಗೆ ಇಂಥ ದಾನದಲ್ಲೂ ಕೂಡ ತುಂಬಾ ಪ್ರಭೇದಗಳಿದ್ದಾವೆ. ಕಾಲದಲ್ಲಿ ಮಾಡತಕ್ಕಂತಹ ದಾನಗಳು, ಅದೇ ರೀತಿಯಾಗಿ ಸಂದರ್ಭದಲ್ಲಿ ಒಂದೊಂದು ಸಂದರ್ಭಕ್ಕೆ ಅನುಗುಣವಾಗಿರತಕ್ಕಂತಹ ದಾನಗಳು ಅಂತ ತುಂಬಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಈ ದಾನದಲ್ಲೂ ಕೂಡ ವಿಶೇಷ ಯಾವುದು ಅಂತಂದ್ರೆ, ಅನ್ನದಾನ, ವಿದ್ಯಾದಾನ ತುಂಬಾ ವಿಶೇಷ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ, ಒಬ್ಬ ವ್ಯಕ್ತಿಗೆ ಸಮಾಧಾನ ಆಗೋದು ಯಾವಾಗ ಅಂತಂದ್ರೆ ಅನ್ನದಾನವನ್ನ ಮಾಡಿದಾಗ. ಎಷ್ಟು ಸಂಪತ್ತು ಕೊಟ್ಟರು, ಹಣ ಕೊಟ್ಟರು, ಸುವರ್ಣ ಕೊಟ್ಟರು ಸಾಕು ಅನ್ನಲ್ಲ ವ್ಯಕ್ತಿ, ಇನ್ನೂ ಬೇಕು ಅಂತಾನೆ ಅಂತಾನೆ. ಆದ್ರೆ ಸಾಕಪ್ಪ ಅಂತ ಒಂದು ಕ್ಷಣ ಆದ್ರೂ ವ್ಯಕ್ತಿ ಹೇಳ್ತಾನೆ ಅಂದ್ರೆ ಅದು ಒಳ್ಳೆಯ ಭೋಜನವನ್ನು ನಾವು ಮಾಡಿ ಬಡಿಸಿದ್ವಿ ಅಂತಂದ್ರೆ ಅದರ ಪ್ರಭಾವದಿಂದ ನನಗೆ ಹೊಟ್ಟೆ ತುಂಬಿತ್ತು, ಇನ್ನು ಸಾಕು ಅಂತ ಹೇಳಿ ತೃಪ್ತಿಯಾಗಿ ಆ ವ್ಯಕ್ತಿ ಹೇಳ್ತಾನೆ. ಆವಾಗ ಅವನಷ್ಟು ಹೇಳಿ ಹೋದ ಅಂದ್ರೆ ಇಡೀ ಮನೆ ಉದ್ಧಾರ ಆಗಿ ಹೋಗುತ್ತೆ. ಆದ್ರಿಂದಾಗಿ ಅನ್ನದಾನ ಬಹಳ ವಿಶೇಷ. ಆದ್ರೆ ವಿದ್ಯಾದಾನ ಅಂತ ಬಂತು ಅಂತಂದ್ರೆ ಅದು ಅನ್ನದಾನಕ್ಕಿಂತಲೂ ವಿಶೇಷ ಅಂತ ಸುಭಾಷಿತಕಾರರು ಹೇಳ್ತಾರೆ. ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ. ಅನ್ನದಿಂದ ಆ ಕ್ಷಣದಲ್ಲಿ ತೃಪ್ತಿ ಆಯಿತು ಅಂತಂದ್ರೆ ವಿದ್ಯಾದಾನದಿಂದ ಜೀವನ ಪೂರ್ತಿ ಉದ್ಧಾರ ಆಗಿ ಹೋಗುತ್ತೆ ಅಂತ. ಒಳ್ಳೆ ವಿದ್ಯೆ ಒಬ್ಬ ವ್ಯಕ್ತಿಗೆ ಹೇಳ್ಕೊಟ್ವಿ ಅಂತಂದ್ರೆ ಅದರಿಂದ ಅವನಿನ್ನ ಸಾಧನೆಯನ್ನೇ ಮಾಡಿಕೊಂಡು ಮುಂದಿನ ಜನ್ಮಗಳಿಗೆ ಎಂಥ ಪುಣ್ಯ ಬೇಕೋ ಆ ಪುಣ್ಯವನ್ನ ತನ್ನ ವಿದ್ಯೆ ಪ್ರಭಾವದಿಂದ, ಅನುಷ್ಠಾನದ ಪ್ರಭಾವದಿಂದ ಸಾಧನೆ ಮಾಡಿಕೊಳ್ತಾನೆ ಅಂತ ಅನ್ನದಾನಕ್ಕಿಂತಲೂ ಹೆಚ್ಚಿನ ಗರಿಮೆಯನ್ನ ವಿದ್ಯಾದಾನಕ್ಕೆ ತಿಳಿಸಿದ್ದಾರೆ. ಇದಾದ ಮೇಲೆ ಸ್ಮೃತಿಯಲ್ಲಿ ಒಂದು ಮಾತು ಬರುತ್ತೆ, ತಪಃಪರಂ ಕೃತಯುಗೆ ತ್ರೇತಾಯಾಮ್ ಜ್ಞಾನ ಮುಚ್ಯತೆ ದ್ವಾಪರೇ ಯಜ್ಞಮೇವಾಹು ದಾನಮೇಕಂ ಕಲೌಯುಗೆ ಅಂತ. ಕೃತಯುಗದಲ್ಲಿ ತಪಸ್ಸು ಶ್ರೇಷ್ಠ, ತ್ರೇತಾಯುಗದಲ್ಲಿ ಜ್ಞಾನ ಸಂಪಾದನೆ ಶ್ರೇಷ್ಠ, ದ್ವಾಪರದಲ್ಲಿ ಯಜ್ಞಾಚರಣೆ ಶ್ರೇಷ್ಠ, ಕಲಿಯುಗದಲ್ಲಿ ಇದೆಲ್ಲದಕ್ಕಿಂತಲೂ ಮಿಗಿಲಾಗಿರತಕ್ಕಂತಹ ದಾನ ಅನ್ನೋದು ಶ್ರೇಷ್ಠ ಅಂತ. ಪರಮಾತ್ಮನ ನಾಮಸ್ಮರಣೆ
ಬಂದಿರತಕ್ಕಂಥ ವಸ್ತುವಿನಲ್ಲಿ ಸತ್ಪಾತ್ರರಿಗೆ ದಾನ ಮಾಡೋದು ಅಂತ ಒಂದು ಕ್ರಮ. ಹೀಗೆ ದಾನದ ಮಹತ್ವವನ್ನ ಹೇಳಿದ್ದಾರೆ. ಇಷ್ಟಾದ ಮೇಲೆ ಏನಾಗುತ್ತೆ ಅಂತಂದ್ರೆ ಮುಂದೆ ಈ ದಾನದಲ್ಲೂ ಕೂಡ ಇನ್ನೊಂದು ಮಾತು ಹೇಳ್ತಾ ಹೋಗ್ತಾರೆ. ಯಾರ್ಯಾರಿಗೆ ಯಾವ್ಯಾವ ದಾನ ಅಂತ ಹೇಳ್ಬೇಕಾದ್ರೆ ಅನ್ನಸ್ಯ ಕ್ಷುಧಿತಂ ಪಾತ್ರಂ ಪಾನೀಯಸ್ಯ ಪಿಪಾಸಿತಂ ಅಂತ. ಅನ್ನದಾನದ ವಿಷಯಕ್ಕೆ ಬಂದ್ವಿ ಅಂತಂದ್ರೆ ಅದಕ್ಕೆ ಇವರಿಗೆ ದಾನ ಕೊಡಬೇಕು, ಈ ಜಾತಿಯವರಿಗೆ ಕೊಡಬೇಕು, ಈ ವರ್ಣದವರಿಗೆ ಕೊಡಬೇಕು ಅನ್ನೋ ನಿಯಮ ಏನೂ ಇಲ್ಲ. ಯಾರು ಹಸಿದಿರ್ತಾರೋ ಅವನಿಗೆ ಅನ್ನ ಕೊಡಬೇಕು. ಅದು ಪ್ರಾಣಿಯೇ ಆಗಲಿ, ಮನುಷ್ಯನೇ ಆಗಲಿ, ಪಕ್ಷಿ ಆಗಲಿ, ಮತ್ತೊಂದೇ ಆಗಲಿ. ನಮ್ಮ ಕೈಯಲ್ಲಿ ಹಸಿದಿರತಕ್ಕಂಥವರಿಗೆ ಅನ್ನವನ್ನ ಕೊಡಬೇಕು. ಬಾಯಾರಿದವನಿಗೆ ನೀರನ್ನ ಕೊಡಬೇಕು. ಇಲ್ಲ ನಾವು ಇಂಥವ್ರಿಗೆ ಮಾತ್ರ ನೀರು ಕೊಡ್ತೀವಿ, ಇನ್ನೊಬ್ರಿಗೆ ನೀರು ಕೊಡಲ್ಲ ಅಂತಂದ್ವಿ ಅಂದ್ರೆ ಆವಾಗ ಗೃಹಗೋಧಿಕ ಹಲ್ಲಿಯ ಜನ್ಮ ಬರುತ್ತೆ ಅಂತ. ಅದಕ್ಕೆ ಸಾಮಾನ್ಯ ಮನೇಲಿ ಹಿರಿಯರು ಹೇಳೋದಿದೆ, ನೀರು ತಂದು ಕೊಡ್ಲಿಲ್ಲ ಅಂತಂದ್ರೆ ನೀ ಹಲ್ಲಿ ಆಗ್ಬಿಡ್ತೀಯ ಮುಂದಿನ ಜನ್ಮದಲ್ಲಿ ಅಂತ. ಯಾಕೆ ಹೇಳ್ತಾರೆ ಅಂದ್ರೆ ಹಿಂದಿನ ಕಾಲದಲ್ಲಿ ಒಬ್ಬ ರಾಜ ಹೇಮಾಂಗ ಅಂತಿದ್ದ. ಆ ರಾಜ ಎಲ್ಲ ಕಡೆ ಅನ್ನದಾನವನ್ನ, ಸಂಪತ್ತಿನ ದಾನವನ್ನೆಲ್ಲ ಮಾಡ್ತಾನೆ. ಇಷ್ಟೆಲ್ಲ ದಾನ ಮಾಡಿ ಆದ್ರೂ ಕೂಡ ಅವನ್ ಸತ್ ಮೇಲೆ ಎಷ್ಟೋ ಬೇರೆ ಬೇರೆ ಪಕ್ಷಿಗಳ ಪ್ರಾಣಿಗಳ ಜನ್ಮ ತಾಳಿ ಕೊನೆಗೆ ಒಬ್ಬ ಹಲ್ಲಿಯಾಗಿ ಹುಟ್ಟುತ್ತಾನೆ. ಹಲ್ಲಿಯಾಗಿ ಹುಟ್ಟಿದ ಮೇಲೆ ಏನಾಗುತ್ತೆ ಅಂತಂದ್ರೆ ಇನ್ನೊಬ್ಬರು ಯಾರದೋ ಮನೆಯಲ್ಲಿ ಗೋಡೆ ಮೇಲೆ ತಿರುಗಾಡ್ಕೊಂಡು ವಾಸ ಮಾಡ್ತಾ ಇದ್ದಾಗ ಅವ್ರ ಮನೆಗೆ ಒಬ್ಬ ಜ್ಞಾನಿಗಳು ಬರ್ತಾರೆ, ಶ್ರುತದೇವರು ಅಂತ. ಆ ಶ್ರುತದೇವರು ಬಂದಾಗ ಮನೆ ಯಜಮಾನ ಅವರ ಪಾದಪೂಜೆಯನ್ನ ಮಾಡಿ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಬೇಕಾದ್ರೆ ಅಲ್ಲೇ ತಿರುಗಾಡ್ತಾ ಇರೋ ಹಲ್ಲಿಯ ಮೈ ಮೇಲೆ ಒಂದು ಹನಿ ನೀರು ಬೀಳುತ್ತೆ. ನೀರು ಬಿದ್ದಾಗ ಅದಕ್ಕೆ ಪೂರ್ವಜನ್ಮ ಸ್ಮೃತಿ ಬಂದು ಏನಾಗುತ್ತೆ ಅಂದ್ರೆ ನನ್ನನ್ನು ಕಾಪಾಡಿ ಉದ್ಧಾರ ಮಾಡಿ ಅಂತ ಕಿರುಚಲಿಕ್ಕೆ ಪ್ರಾರಂಭ ಮಾಡುತ್ತೆ. ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಏನಿದು ಹಲ್ಲಿ ಮಾತಾಡ್ತಾ ಇದೆಯಲ್ಲ ಅಂತ. ಆವಾಗ ತಾವು ಅದರ ಪೂರ್ವಜನ್ಮದ ವಿಷಯಗಳನ್ನ ತಮ್ಮ ದೃಷ್ಟಿಯಿಂದ ಕಂಡು ಹೇಳ್ತಾರೆ, ನೀನು ಎಷ್ಟೋ ಜನ್ಮದಲ್ಲಿ ಅನ್ನದಾನ ಇತ್ಯಾದಿಗಳನ್ನು ಮಾಡಿದ್ರು ಕೂಡ ಈ ಹಿಮಾಂಗ ರಾಜ ಹಿಂದಿನ ಜನ್ಮದಲ್ಲಿ ಏನ್ ಮಾಡಿರ್ತಾನೆ ಅಂದ್ರೆ ಜಲದಾನವೇ ಮಾಡಿರೋದಿಲ್ಲ. ಯಾಕಂದ್ರೆ ನೀರು ಸುಲಭವಾಗಿ ಎಲ್ಲ ಕಡೆ ಸಿಗುತ್ತಲ್ಲ, ಕೆರೆಗಳಲ್ಲಿ, ಸರೋವರಗಳಲ್ಲಿ ಇರುತ್ತೆ, ಬಾವಿಯಲ್ಲಿರುತ್ತೆ, ಸೇದ್ಕೊಳ್ತಾರೆ, ತಗೊಂಡ್ ಬರ್ತಾರೆ, ಕುಡಿತಾರೆ ಅನ್ನೋ ಭಾವದಲ್ಲಿ ನೀರನ್ನು ದಾನ ಮಾಡಿರಲ್ಲ ಅವನು. ಆದ್ರಿಂದಾಗಿ ಉದಾಸೀನದಿಂದ ದಾನವನ್ನ ಮಾಡದೆ ಬಿಟ್ಟಿರೋದ್ರಿಂದ ಹಲ್ಲಿಯಾಗಿ ಹುಟ್ಟಿದೀಯಾ. ಆದ್ರಿಂದಾಗಿ ಈ ಹಲ್ಲಿ ಜನ್ಮ ಹೋಗಿ ಮತ್ತೆ ಸಾಧನೆ ಮಾಡ್ಕೊಳ್ಬೇಕು ಅಂದ್ರೆ ನಾನು ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿರ್ತಕ್ಕಂತಹ ಒಂದು ದಿನದ ಪುಣ್ಯವನ್ನ ನಿನಗೆ ಕೊಡ್ತೀನಿ, ಅದರಿಂದ ಮತ್ತೆ ಸಾಧನೆ ಮಾಡ್ಕೊ ಅಂತ ಹೇಳಿ ತಮ್ಮ ಪುಣ್ಯವನ್ನ ಧಾರೆ ಇರೋದು ಆ ಜನ್ಮದಿಂದ ವಿಮೋಚನೆ ಮಾಡಿಸಿ ಮತ್ತೆ ಮುಂದೆ ವಿಶೇಷವಾಗಿರತಕ್ಕಂತಹ ಜನ್ಮವನ್ನು ಕೊಡ್ತಾರೆ. ಸೂರ್ಯವಂಶದ ರಾಜನಾಗಿ ಹುಟ್ಟಿ ಸಾಧನೆಯನ್ನ ಮಾಡಿಕೊಂಡು ಜಲದಾನವನ್ನು ವಿಶೇಷವಾಗಿ ಮಾಡ್ತಾನೆ ಅವನು. ಆದ್ರಿಂದಾಗಿ ಕಾಲದಾನಗಳು, ಮಾಸದಾನಗಳು ಅಂತಿದ್ದಾವೆ. ಚೈತ್ರ ಮಾಸದಲ್ಲಿ ಒಂದು, ವೈಶಾಖ ಮಾಸದಲ್ಲಿ, ಬೇಸಿಗೆ ಕಾಲದಲ್ಲಿ. ಆದ್ರಿಂದಾಗಿ ಜಲದಾನ ಮಾಡಬೇಕು ಅಂತ ಹೇಳ್ತಾರೆ. ನೀರಿನ ಅರವಟಿಕೆಗಳನ್ನ ಕಟ್ಟಿ ತಂಪಾಗಿರತಕ್ಕಂಥ ನೀರುಗಳನ್ನ ಕೊಡೋದೊಂದು ಕ್ರಮ ಇದೆ. ಆದ್ರಿಂದಾಗಿ ಜಲದಾನ ಅನ್ನೋದು ತುಂಬಾ ವಿಶೇಷ. ಆಮೇಲೆ ಕಾಲದಾನ ಅಂತಂದ್ರೆ, ಸಂದರ್ಭದಾನ ಅಂತಂದ್ರೆ ಮರಣ ಕಾಲದಲ್ಲಿ ಆಯ್ತು ಗೋದಾನವನ್ನ ಮಾಡಬೇಕು. ವೈತರಣಿ ನದಿಯನ್ನ ದಾಟಲಿಕ್ಕೆ ಗೋದಾನವನ್ನ ಮಾಡತಕ್ಕಂಥದ್ದು. ಹಾಗೆ ಮರಣದ ಸಂದರ್ಭದಲ್ಲೇ ಒಂದಿಷ್ಟು ದಾನವನ್ನ ಕೊಡ್ಲಿಕ್ಕೆ ಇದೆ ಅಂತ ಇದೆ. ಚಪ್ಪಲಿ ದಾನ, ಮತ್ತೊಂದು ಛತ್ರ, ಈ ತರದ ದಾನಗಳೆಲ್ಲ ಇದೆ. ಹೀಗೆ ಆ ದಾನದ ಮಹತ್ವವನ್ನ ಅರಿತು ದಾನವನ್ನ ಸ್ವೀಕಾರ ಮಾಡತಕ್ಕಂಥವನು, ದಾನವನ್ನ ಕೊಡತಕ್ಕಂಥವನು ನಾನಲ್ಲ, ನನ್ನೊಳಗಿರೋ ಪರಮಾತ್ಮ ಅಂತ ಚಿಂತನೆ ಮಾಡಬೇಕು. ಹಾಗೆ ಕನ್ಯಾದಾನ ಅಂತಿದೆ. ಕನ್ಯಾದಾನ ಅಂತ ವಿಶೇಷ ಏನು ಅಂತಂದ್ರೆ ಉಳಿದೆಲ್ಲ ಪದಾರ್ಥಗಳಿಗೆ ನನ್ನ ಒಡೆತನ ಇಲ್ಲ ಅಂತ ಹೇಳಿ ನಿನಗೆ ಸಮರ್ಪಣೆ, ಇನ್ಮೇಲೆ ಇದು ನಿನ್ನ ಅಧೀನ ಅಂತ ಕೊಡೋದೊಂದು ಕ್ರಮ. ಆದ್ರೆ ಕನ್ಯಾದಾನದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕ್ರಮ ಇಲ್ಲ. ಯಾಕೆ ಅಂತಂದ್ರೆ ಕನ್ಯೆಯನ್ನ ಅವರ ತಂದೆ ತಾಯಿಗಳು ದಾನ ಮಾಡಿದ್ರು ಅವಳ ಮೇಲೆ ಇವರಿಗೆ ಹಕ್ಕಿರತ್ತೆ. ಆದ್ರಿಂದಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಏನಾದ್ರೂ ಒಂದು ಕಷ್ಟ ಅಂತ ಆಯ್ತು, ಏನಾದ್ರೂ ಸಹಾಯ ಬೇಕು ಅಂತಂದ್ರೆ ತಾವು ಧಾವಿಸ್ತಾರೆ. ನಾವು ಕೊಟ್ಬಿಟ್ವಿ, ಕೊಟ್ಟ ಕನ್ಯೆ ಕುಲದಿಂದ ಹೊರಕ್ಕೆ ಅಂತ ಹೇಳಿದಂಗೆ ಪೂರ್ಣವಾದ ಅರ್ಥ ತಗೊಳ್ಳಿಕ್ ಬರೋದಿಲ್ಲ. ಆ ಕಡೆ ಎರಡೂ ಕಡೆಯಿಂದಲೂ ಕೂಡ ಅವಳಿಗೆ ಬೆಂಬಲ ಇರಬೇಕು. ಕನ್ಯಾ ಕುಲದ್ವಯ ತಾರಿಣಿ. ಆದ್ರಿಂದಾಗಿ ಕನ್ಯಾದಾನದ ವಿಷಯದಲ್ಲಿ ನಮ್ಮ ಎಲ್ಲ ಒಡೆತನವೂ ಕೂಡ ಹೋಗತ್ತೆ ಅಂತಿಲ್ಲ. ತಂದೆ ತಾಯಿಗಳು ಕೂಡ ಅಧಿಕಾರ ಇರುತ್ತೆ, ಪತಿಗೂ ಇರುತ್ತೆ, ಅವರ ತಂದೆ ತಾಯಿಗಳು ಕೂಡ ಅವರ ಮೇಲೆ ವಿಶೇಷವಾಗಿ ಗೌರವದಿಂದ ಪ್ರೀತಿಯಿಂದ ನಡೆಸ್ಕೊಳ್ತಕ್ಕಂತಹ ಒಂದು ಅಧಿಕಾರ ಕಂಡು ಬರುತ್ತೆ ಅಂತ ಹೇಳಿ ಸ್ಮೃತಿಗಳಲ್ಲಿ ಬಹಳ ವಿಶೇಷವಾಗಿ ಉಲ್ಲೇಖ ಮಾಡಿದ್ದಾರೆ. ಆದ್ರಿಂದಾಗಿ ದಾನದಲ್ಲಿ ಅನೇಕ ವಿಧದ ದಾನಗಳು, ಮಾಸದಾನಗಳು ಅಂತಿದ್ದಾವೆ. ಅಧಿಕ ಮಾಸದಲ್ಲಿ ಒಂದಿಷ್ಟು ಪದಾರ್ಥಗಳ ದಾನ ಅಂತ ಇದೆ. ಆಮೇಲೆ ಬೀಸಣಿಗೆಗಳನ್ನ ವ್ಯಜನ ದಾನ ಮಾಡತಕ್ಕಂಥದ್ದು ಅಂತ ಇದೆ. ಆಮ್ರ ಫಲ, ಮಾವಿನ ಹಣ್ಣುಗಳನ್ನು ದಾನ ಮಾಡುದು, ಸುವರ್ಣ ದಾನ, ಮತ್ತೆ ಧಾನ್ಯ ದಾನ, ನವಗ್ರಹ ದಾನಗಳು, ಹೀಗೆ ಅನೇಕ ಪ್ರಭೇದಗಳು ನಮಗೆ ಈ ದಾನದ ಚಿಂತನೆಯನ್ನ ಮಾಡಿದಾಗ ಕಂಡು ಬರ್ತವೆ ಅಂತ ಹೇಳ್ತಾ, ಕಿಂಚಿತ್ತಾದರೂ ನಮ್ಮ ಸಂಪತ್ತಿನಲ್ಲಿ ನಾವೇನು ಗಳಿಸ್ತೇವಲ್ಲ ಧನ, ಇದರಲ್ಲಿ ಸ್ವಲ್ಪವಾದರೂ ಹಣವನ್ನ ದಾನಕ್ಕೆ ಅಂತ ವಿನಿಯೋಗಿಸಿದ್ವಿ ಅಂತಂದ್ರೆ ಆವಾಗ ಪರಮಾತ್ಮ ವಿಶೇಷವಾಗಿ ಅನುಗ್ರಹವನ್ನ ಮಾಡಿ ನಮಗೆ ಉದ್ಧಾರವನ್ನ ಮಾಡಿ ಮುಂದಿನ ಜನ್ಮಾಂತರಕ್ಕೆ ಆಗ್ತಕ್ಕಂತಹ ಸಂಪತ್ತನ್ನ ಕೊಟ್ಟು ಸಾಧನೆಯನ್ನ ಮಾಡಿಸ್ತಾನೆ ಅಂತ ಹೇಳ್ತಾ, ಹೀಗೆ ಸಂಕ್ಷಿಪ್ತವಾಗಿ ದಾನದ ಮಹತ್ವವನ್ನ
ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.